ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಇವತ್ತು ತುಂಬ ದಿನ ಆದಮೇಲೆ ಒಂದು ಡೈಲಿ ರುಟೀನನ್ನು, ಒಂದು ಸಿಂಪಲ್ಲಾಗಿ ಸರಳವಾಗಿರುವಂತಹ ನನ್ನ ದಿನಚರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಫಸ್ಟ್ ಟೈಮ್ ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಮುಖ ತೊಳೆದು ಈ ಥರ ಒಂದು ಗ್ಲಾಸ್ ನೀರು, ಅದು ಉಗುರು ಬೆಚ್ಚಗಿನ ನೀರು ಕುಡಿದು ನನ್ನ ಕೆಲಸವನ್ನು ಶುರು ಮಾಡಿಕೊಳ್ಳೋದು. ಈ ಥರ ನಿಧಾನಕ್ಕೆ 2 ರಿಂದ 3 ನಿಮಿಷದಷ್ಟು ಸುಮ್ಮನೆ ಸೈಲೆಂಟಾಗಿ ನೀರು ಕುಡಿತಾ ಇವತ್ತಿನ ಕೆಲಸ ಏನೇನು ಅಂತ ರಿಕಾಲ್ ಮಾಡ್ಕೋತೀನಿ. ಅಂದರೆ ನಾನು ಹೆಚ್ಚಾಗಿ ಇವತ್ತಿನ ಕೆಲಸ ಏನಿರುತ್ತಲ್ಲ ಅದನ್ನು ಮುಂಚಿನ ದಿನಾನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಅಂದರೆ ಮೇನ್ ಏನು ಕೆಲಸ ಇರುತ್ತೆ ಅಲ್ವಾ, ಬೆಳಗಿನ ತಿಂಡಿ ಆಗಲಿ, ಇಲ್ಲ ಮಧ್ಯಾಹ್ನದ ಅಡುಗೆದು ಪ್ರಿಪರೇಷನ್ ಆಗಲಿ, ಯಾವ ಐಟಮ್ ಮಾಡಲಿ, ಇವತ್ತಿಷ್ಟು ಬಗೆ ಮಾಡಲಿ, ಈ ಥರದ್ದು ರಾಘವನ ಸ್ಕೂಲ್ಗೆ ರೆಡಿ ಮಾಡಿಸೋದಿದ್ರೆ ಅದರ ಪ್ಲ್ಯಾನ್ ಆಗಲಿ, ಇಲ್ಲ ಅವ್ನ ಮನೆಯಲ್ಲೇ ಇದ್ದರೆ ಅವನ್ನ ಒಂದು ಸ್ಕೂಲಿನ ಓದಿ ಬರೆಯೋದಾಗಲಿ, ಈ ಥರದ ಪ್ಲ್ಯಾನನ್ನೆಲ್ಲ ನಾನು ಮುಂಚಿನ ದಿನಾನೇ ಮಾಡ್ಕೊಂಡಿರ್ತೀನಿ. ಇವತ್ತು ಹಾಗೆ ಪುಲಾವ್ ಮಾಡೋದು ಅಂತ ನಿನ್ನೆನೇ ತರಕಾರಿನೆಲ್ಲ ಹೆಚ್ಚಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಬಟಾಣಿ ಕೂಡ ನೆನೆಯೋದಕ್ಕೆ ಹಾಕಿದ್ದೆ. ಆಲೂಗಡ್ಡೆಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಒಂದು ಕಪ್ಪಲ್ಲಿ ನೀರಲ್ಲಿ ಹಾಕಿ ಇಟ್ಟಿದ್ದೆ. ಇದರ ಜೊತೆಗೆ ನಾನು ಹಾಲನ್ನು ಕೂಡ ಕಾಯಿಸ್ಕೊಂಡು ಅಪ್ಪನಿಗೆ ಟೀ, ಅಮ್ಮನಿಗೆ ರಾಗಿ ಮಾಲ್ಟ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ನೀರು ಕುಡ್ದಿರೋದ್ರಿಂದ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೀರಾ ಅಪರೂಪ ಕಾಫಿ ಕುಡಿಯೋದು. ಕೆಲವೊಂದು ಸಲ ಹಸಿವಾಗುತ್ತೆ ಅಂತಿದ್ರೆ ಕುಡಿತೀನಿ. ಇವತ್ತು ಏನು ಕಾಫಿ ಎಲ್ಲ ಏನು ಕುಡ್ದಿಲ್ಲ, ತಿಂಡಿ ಜೊತೆನೇ ಕಾಫಿ ಕೂಡ ಕುಡಿಯೋಣ ಅಂತ ನಾನು ನೆಕ್ಸ್ಟ್ ಪುಲಾವ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಇಲ್ಲಿ ಪುಲಾವ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಅಥವಾ ತುಪ್ಪ ಎರಡನ್ನೂ ನಾನು ಇಲ್ಲಿ ಮಿಕ್ಸ್ ಮಾಡಿಕೊಂಡು ಫಸ್ಟ್ ಬಟಾಣಿಯನ್ನು ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಈರುಳ್ಳಿಯನ್ನು ಈ ಪಲಾವಿಗೆ ಹಾಕ್ಕೊಳ್ತಾ ಇಲ್ಲ. ನನ್ನ ಹಸ್ಬೆಂಡಿಗೆ ಈರುಳ್ಳಿ ಪಲಾವಿಗೆ ಹಾಕ್ಕೊಂಡ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಕಡಿಯೋದಕ್ಕಾಗಲಿ ಇಲ್ಲ ಫ್ರೈ ಮಾಡೋದಕ್ಕಾಗಲಿ ಈರುಳ್ಳಿಯನ್ನು ಬಳಸ್ಕೊಳ್ತಾ ಇಲ್ಲ. ಈ ಥರ ಹೆಚ್ಚಿಟ್ಟಿರುವಂತಹ ತರಕಾರಿಯನ್ನೆಲ್ಲ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ, 1 ಸ್ಪೂನು ಗರಂ ಮಸಾಲ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮೊದಲೇ ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ದೀನಿ. ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ತರಕಾರಿ ಮತ್ತು ಮಸಾಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದರ ಜೊತೆಗೆ ನಾನಿಲ್ಲಿ ಅಕ್ಕಿಯನ್ನು ಕೂಡ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು 1.5 ಗ್ಲಾಸ್ನಷ್ಟು ಸೋನಾ ಮಸೂರಿ ಸ್ಟೀಮನ್ನು ತಗೊಂಡಿದ್ದೆ. ಅದನ್ನು ಕೂಡ ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆವಾಗ ತರಕಾರಿಗೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ಅಕ್ಕಿ ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. 1.5 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 3.5 ಗ್ಲಾಸಿನಷ್ಟು ನೀರು ಕೂಡ ಸೇರಿಸ್ಕೊಂಡು ಮೇಲಿಂದ 1 ಸ್ಪೂನ್ನಷ್ಟು ತುಪ್ಪ ಕೂಡ ಹಾಕ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ. ಪುಲಾವ್ ಬೇಯುವ ಟೈಮಲ್ಲಿ ನಾನಿಲ್ಲಿ ಸಲಾಡಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಬೇರೆ ರಾಘವನ್ನ ಓದಿಸೋದಿತ್ತು. ಇದು ಆದಿತ್ಯವಾರದ ವ್ಲಾಗ್ ಆಗಿರುತ್ತೆ. ಅವನಿಗೆ ಸೋಮವಾರದಿಂದ ಅಂದರೆ 17ರಿಂದ ಫೈನಲ್ ಎಕ್ಸಾಮ್ ಅಂದರೆ ಸೆಮಿಸ್ಟರ್ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಬೇಗ ಅಡಿಗೆ ತಿಂಡಿ ಮಾಡಿಬಿಟ್ರೆ ಆಮೇಲೆ ಅಡಿಗೆನೂ ಮಾಡಿಕೊಂಡು ಅವನು ಫ್ರೆಶ್ ಅಪ್ ಆಗಿ ಎದ್ದು ತಿಂಡಿ ಫ್ರೆಶ್ ಅಪ್ ಆಗಿ ಬರಬೇಕಿದ್ರೆ ನಂದು ಕಿಚನ್ನ ಎಲ್ಲ ಕೆಲಸ ಮುಗಿಸಿ ಅವನ ಜೊತೆನೇ ಓದಿಸೋದಕ್ಕೆ ಕೂತ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಬೇಗ ಕೆಲಸ ಕೂಡ ಮಾಡಿ ಮುಗಿಸ್ತಾ ಇದ್ದೇನೆ. ಇಲ್ಲಿ ಪುಲಾವದು ವಿಸಿಲ್ನ ರಿಲೀಸ್ ಆಗುವವರೆಗೂ ಸಿಂಕಲ್ಲಿ ಇರುವ ಪಾತ್ರೆ ಕೂಡ ತೊಳೆದು ಇಟ್ಕೊಳ್ತಾ ಇದ್ದೇನೆ. ಇವತ್ತು ಬೇರೆ ಮಧ್ಯಾಹ್ನಕ್ಕೆ ತುಂಬ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬೀಟ್ರೂಟ್ ಪಲ್ಯ ಮಾಡೋಣ ಅಂತ. ಜೊತೆಗೆ ಅಮ್ಮ ನಿನ್ನೆನೇ ಒಂದು ಚಟ್ನಿ ಪುಡಿ ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಅದು ಕೂಡ ಸಾಕಾಗುತ್ತೆ. ಆಮೇಲೆ ಡೈಲಿ ಮಜ್ಜಿಗೆ ಇರುತ್ತಲ್ವ, ಮಜ್ಜಿಗೆ ಮತ್ತು ಪಲ್ಯ ಆ ಥರ ಕಾಂಬಿನೇಷನಲ್ಲಿ ಊಟ ಮಾಡ್ಕೋಬೋದು. ಏನಾದರೂ ಸ್ಪೆಷಲ್ ಮಾಡ್ತಾ ಇದ್ದರೆ ಬರೀ ಅಡುಗೆ ಮನೆಯಲ್ಲಿ ಟೈಮ್ ಕಳೆದೋಗ್ಬಿಡುತ್ತೆ. ರಾಘವಂಗೆ ಓದಿಸ್ಕೊಳ್ಳೋದಕ್ಕೆ ಟೈಮ್ ಸಾಕಾಗಲ್ಲ. ಆಮೇಲೆ ಪಾಪು ಕೂಡ ಎದ್ಬಿಟ್ರೆ ಅವನ ಕೆಲಸನೇ ಇರುತ್ತೆ ಅಲ್ವಾ, ಅವನು ನಿದ್ದೆ ಮಾಡುವ ಟೈಮಲ್ಲಿ ಆದಷ್ಟು ಇವನಿಗೆ ಹೇಳ್ಕೊಡೋಣ ಅಂತ ಅಂದ್ಕೊಂಡು ಈ ಥರ ನಾನು ಸಿಂಪಲ್ಲಾಗಿ ಇವತ್ತು ಪುಲಾವ್ ಮಾಡಿದ್ದೆ. ಮಧ್ಯಾಹ್ನ ಕೂಡ ಬೀಟ್ರೂಟ್ ಪಲ್ಯ ಕೂಡ ಮಾಡುವ ಪ್ಲ್ಯಾನಲ್ಲಿದ್ದೆ. ಆ್ಯಸ್ ಯೂಶ್ವಲ್ ನಾನು ರೈಸ್ ಐಟಮ್ ತಿಂದು, ನಿಮಗೆ ಗೊತ್ತಿರ್ಬೋದು ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಈ ಥರ ರೈಸ್ ಐಟಮ್ ಎಲ್ಲ ಮಾಡಿ ಆದರೆ ನಾನು ಹೊರಗಡೆ ಬಂದು ತಿಂಡಿ ತಿಂತಾ ಇರ್ತೀನಿ. ಸ್ವಲ್ಪ
ಹೊತ್ತಷ್ಟೇ. ಅದೆಲ್ಲ ತಿಂಡಿ ತಿಂದಾದಮೇಲೆ ಆಲ್ರೆಡಿ ನಾನು ಮೊದಲೇ ವಾಷಿಂಗ್ ಮಿಷನ್ಗೆ ಬಟ್ಟೆ ಕೂಡ ಹಾಕಿದ್ದೆ, ಅದು ಕೂಡ ಆಗಿತ್ತು. ಅದನ್ನು ಕೂಡ ಬಟ್ಟೆಯನ್ನು ಕೂಡ ಆರಿಸೋಕ್ಕೆ ಅಂತ ಹೊರಗಡೆ ತಂದಿದ್ದೆ. ಅದನ್ನು ಕೂಡ ಆರಿಸಿ ಆದಮೇಲೆ ನಿನ್ನೆ ನಾನು ಸಂಜೆ ತರಕಾರಿಗೆ ಅಥವಾ ಹೂವಿನ ಗಿಡಕ್ಕೆ ನೀರು ಹಾಕಿರಲಿಲ್ಲ. ಸೊ ಇವತ್ತು ಅದು ಕೂಡ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ. ಇವಾಗ ಮೊನ್ನೆ ಮಳೆ ಬಂದಿತ್ತು, ಅದಾದಮೇಲೆ ನೀರು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಬಿಸಿಲು ಕಾಯ್ತಾ ಇದೆ. ಸೊ ಡೈಲಿ ಇವಾಗ 2 ಹೊತ್ತು ನೀರು ಬೇಕಾಗುತ್ತೆ. ಪಾಟಲ್ಲಿರುವಂಥ ಹೂವಿನ ಗಿಡ ಎಲ್ಲ ಬೆಳಿಗ್ಗೆ ನೀರು ಹಾಕಿದರೆ ಸಂಜೆ ಹೊತ್ತಿಗೆ ಬಾಡಿ ಹೋಗುತ್ತೆ. ಹಾಗಾಗಿ 2 ಹೊತ್ತು ಇವಾಗ ನೀರು ಹಾಕಬೇಕಾಗುತ್ತೆ. ಈಗ ನೋಡಿ, ಇದು ನಮ್ಮ ಮನೆಯದು ವಾತಾವರಣದ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಅಷ್ಟೇ. ತುಂಬ ಚೆನ್ನಾಗಿತ್ತು ಬೆಳಿಗ್ಗಿನ ವಾತಾವರಣ. ಹೋಗ್ತಾ 9 ಗಂಟೆ ಮೇಲೆ ಆದರೆ ತುಂಬ ಸುಡು ಬಿಸಿಲು ಬಂದು ತುಂಬ ಆಯಾಸಾಗಿರುತ್ತೆ, ತುಂಬ ಸೆಕೆ ಅನಿಸುತ್ತೆ, ತುಂಬ ಇರಿಟೇಷನ್ ಆಗುತ್ತೆ ಈ ಸೆಕೆಗಂತೂ. ಕೆಳಗಡೆ ತರಕಾರಿಗೆ ಹೂವಿನ ಗಿಡಕ್ಕೆಲ್ಲ ನೀರು ಹಾಕಿದ ಮೇಲೆ ಬದನೆ ಗಿಡ ಕೂಡ ಮಾಡಿದ್ದೆಲ್ಲ ಅದಕ್ಕೆ ಕೂಡ ನೀರು ಹಾಕಿ ಸಸಿಯಲ್ಲಿರುವಂತಹ ಬದನೆ ಕೂಡ ಕೊಯ್ದು ತಗೊಂಡು ಬಂದಿದ್ದೆ. ತುಂಬ ದಿನದಿಂದ ಬದನೆ ಕೂಡ ಕೊಯ್ದಿರಲಿಲ್ಲ. ಹಾಗೆ ನೋಡಿ, ಒಂದು ಬದನೆ ಕೂಡ ಹಣ್ಣಾಗಿತ್ತು. ಇದೆಲ್ಲ ಆದಮೇಲೆ ನಾನು ಪಲ್ಯಕ್ಕೆ ಕೂಡ ರೆಡಿ ಮಾಡಿಟ್ಕೊಂಡಿದ್ದೆ. ಅಷ್ಟೊತ್ತಿಗಾಗಲೇ ರಾಘವ್ ಕೂಡ ಫ್ರೆಶ್ ಅಪ್ ಆಗಿ ತಿಂಡಿಗೆ ಬಂದಿದ್ದ. ಅವನಿಗೆ ತಿಂಡಿ ಕೊಟ್ಟು ನಾನಿಲ್ಲಿ ಅವನಿಗೆ ಏನೇನು ಓದಬೇಕು ಅಂತ ಮೇನ್ ಪಾಯಿಂಟ್ಸನ್ನು ಟಿಕ್ ಹಾಕಿ ಕೊಡ್ತಾ ಇದ್ದೆ. ಅವನ ಲೆಕ್ಕದಲ್ಲಿ ಒಂದ್ಸಲ ಅವನು ಓದಿ ಮುಗಿಸಿದ್ದ, ಬಟ್ ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಮೇನ್ ಪಾಯಿಂಟಿಗೆ ಟಿಕ್ ಹಾಕ್ಕೊಳ್ತಾ ಇದ್ದೆ. ಅವ್ನು ಜಸ್ಟ್ ನೋಟ್ಸ್ ಮಾತ್ರ ಓದ್ಕೊಳ್ಳೋದು, ಟೆಕ್ಸ್ಟ್ ಬುಕ್ಕು ಮುಟ್ಟೋದೇ ಇಲ್ಲ. ಹಾಗಾಗಿ ನಾನು ಅವನಿಗೆ ಟೆಕ್ಸ್ಟ್ ಬುಕ್ಕನ್ನು ಮೇನ್ ಪಾಯಿಂಟ್ಸ್ ಇರೋದನ್ನು ಟಿಕ್ ಹಾಕ್ಕೊಟ್ರೆ ಅವನಿಗೂ ಕೂಡ ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ರಾಘವಂಗೆ ಓದ್ಕೊಳ್ಳೋದಕ್ಕೆ ಹೇಳಿ ನಾನಿಲ್ಲಿ ಬಾಳೆಹಣ್ಣಿನ ಸ್ಮೂದಿ ಮಾಡೋಣ ಅಂತ ಕಿಚನಿಗೆ ಬಂದಿದ್ದೀನಿ. 8ರಿಂದ 10 ಬಾಳೆಹಣ್ಣು ತೊಗೊಂಡಿದ್ದೀನಿ, 7ರಿಂದ 8 ಬಾದಾಮಿ ಮತ್ತು ಕ್ಯಾಶವನ್ನು ಕೂಡ ತೊಗೊಂಡಿದ್ದೀನಿ. ಈ ಬಾದಾಮಿ ಮತ್ತು ಕ್ಯಾಶವನ್ನು 10 ನಿಮಿಷಗಳ ಕಾಲ ನೆನೆಸಿ ಹಾಕಿಟ್ಟಿದ್ದೆ. ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಬಾದಾಮಿ ಮತ್ತು ಕ್ಯಾಶವನ್ನು ಆಮೇಲೆ ಜ್ಯೂಸ್ ಆದಮೇಲೆ, ಸ್ಮೂದಿ ಆದಮೇಲೆ ಗಾರ್ನಿಷ್ಗೆ ಅಂತ ಒಂದು ಕಪ್ಪಲ್ಲಿ ಕೂಡ ಹಾಕ್ಕೊಂಡಿದ್ದೆ. ದೊಡ್ಡ ಕಪ್ಪಲ್ಲಿ 1.5 ಗ್ಲಾಸ್ನಷ್ಟು ಹಾಲನ್ನು ಕೂಡ ಕೋಲ್ಡ್ ಮಾಡೋದಕ್ಕೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಸೊ ಇದೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಜೊತೆಗೆ 2 ಸ್ಪೂನ್ನಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸಕ್ಕರೆಯಲ್ಲಿ ಆಪ್ಷನಲ್ಲು, ನಾನು ಸ್ವಲ್ಪ ಸ್ವೀಟ್ ಆಗಿರಲಿ ಅಂತ ಸಕ್ಕರೆ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ. ಈ ಬಾಳೆಹಣ್ಣಿನ ಸ್ಮೂದಿ ಅಂತೂ ತುಂಬ ಚೆನ್ನಾಗಿತ್ತು. ಸ್ಮೂದಿಯ ಮೇಲಿಂದ ಸಣ್ಣದಾಗಿ ಕಟ್ ಮಾಡಿದಂತಹ ಕ್ಯಾಶು ಮತ್ತು ಬಾದಾಮಿ ಕೂಡ ಹಾಕಿದ್ದಲ್ಲ, ಒಂದೊಂದು ಬೈಟಿಗೆ ಕೂಡ ಅದು ಬಾಯಲ್ಲಿ ಸಿಗ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಆಮೇಲೆ ಈ ಬೇಸಿಗೆ ಕಾಲದಲ್ಲಂತೂ ಈ ಥರದ ಕೋಲ್ಡ್ ಆಗಿರುವಂಥ ಜ್ಯೂಸು ಇಲ್ಲ ಸ್ಮೂದಿ ಕುಡಿತಾ ಇರಬೇಕು ಅಂತ ಅನಿಸುತ್ತೆ. ಆದಷ್ಟು ನಾವು ಈ ಬೇಸಿಗೆ ಕಾಲದಲ್ಲಿ ನೀರು ಇಲ್ಲ ಲಿಕ್ವಿಡ್ ಅಂಶವನ್ನು ನಮ್ಮ ದೇಹಕ್ಕೆ ತುಂಬ ಅಗತ್ಯ. ಇಲ್ಲಾಂದರೆ ಬಾಡಿ ಅಂತೂ ಡಿಹೈಡ್ರೇಷನ್ ಆಗಿಬಿಡುತ್ತೆ. ಇಲ್ಲಿ ರಾಘವ್ ಕೂಡ ಓದ್ಕೊಳ್ತಾ ಇದ್ದ. ಆ ಟೈಮಲ್ಲಿ ನಾನು ಪಾಪುವಿಗೆ ತಿಂಡಿ ಕೂಡ ತಿನ್ನಿಸಿ ಅವನ ಅಪ್ಪನ ಜೊತೆ ಆಟ ಆಡೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ರಾಘವನಿಗೆ ಪರೀಕ್ಷೆ ಸಮಯ ಆಗಿರೋದ್ರಿಂದ ನನಗೂ ಕೂಡ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ನಿಮ್ಮ ಜೊತೆ ಶೇರ್ ಕೂಡ ಮಾಡೋಕ್ಕಾಗ್ತಿಲ್ಲ. ಅವನಿಗೊಂದು ಎಕ್ಸಾಮ್ ಮುಗಿದು ಆಮೇಲೆ ಫ್ರೀ ಆದಮೇಲೆ ನಾನು ಕೂಡ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾಳೆಯಿಂದ ರಾಘವನ್ ಕೂಡ ಎಕ್ಸಾಮು. ಹಾಗಾಗಿ ನಾಳೆ ಯಾರೆಲ್ಲ ಎಕ್ಸಾಮ್ ಬರೀತಾ ಇದ್ದೀರಾ ಅವರಿಗೆಲ್ಲ ಆಲ್ ದಿ ವೆರಿ ಬೆಸ್ಟ್. ಕೆಲವೊಂದು ಮಕ್ಕಳಿಗೆ ಆಲ್ರೆಡಿ ಎಕ್ಸಾಮ್ ಕೂಡ ಮುಗಿತಾ ಬಂತು, ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ನಿಮಗೆ ಕೂಡ ಒಳ್ಳೆಯ ರಿಸಲ್ಟ್ ಸಿಗಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಈ ಸಿಂಪಲ್ ಆಗಿರುವಂತಹ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.